ಹೆಸರು ಹೇಳಿ. ಕೌಶಿಕ್ ಅಂತ. ಯಾವ್ರು ಇದು? ಯಾರ್ದಿದೆ ಜಮೀನು? ಯೋಗೇಶ್ವರದು. ಅಡಿಕೆ ಮತ್ತು ಬಾಳೆ ಎರಡೂ ಹಾಕಿದ್ದಾರೆ. ಇಲ್ಲಿ ನೋಡಿ, ಈಗ ನೀರೆಲ್ಲ ಕೊಟ್ಟಿದ್ದಾರೆ. ಈ ಥರ ಗಿಡ ಸುತ್ತ ಗೊಬ್ಬರ ಕೊಡೋದು. ಈ ಗೊಬ್ಬರ ಕೊಡಬೇಕಾದ್ರೆ ಏನು ಸಮಸ್ಯೆ ಆಗುತ್ತೆ ಅಂದರೆ, ಎಲೆ ಮೇಲೆ ಬಿದ್ದರೆ ಈ ಥರ ಬರ್ನ್ ಆಗುತ್ತೆ. ಇಲ್ಲಿ ನೋಡಿ, ಇದಿದೆಯಲ್ಲ, ಇದು ಎಲೆ ಮೇಲೆ ಬಿದ್ದು ಇದು ಬರ್ನ್ ಆಗಿರೋದು. ಇದು ಅಷ್ಟೇ. ಇದಾದಮೇಲೆ ನೆಕ್ಸ್ಟ್ ಇನ್ನೆಲ್ಲರೂ ಇದೆಯೋ ನೋಡೋಣ. ನೋಡಿ, ಇಲ್ಲೂ ಅಷ್ಟೇ. ಗೊಬ್ಬರ ಟಚ್ ಆಯಿತು ಅಂದರೆ ಈ ಥರ ಬರ್ನ್ ಆಗುತ್ತೆ. ಅದಕ್ಕೆ ನೀವು ಗೊಬ್ಬರ ಹಾಕಾಗ ಏನು ಮಾಡಬೇಕು ಅಂದರೆ, ಎಲೆ ಏನಿದೆ ಎಲೆ ದೂರ ಸುತ್ತ ಹಾಕಬೇಕು. ನಮ್ಮದು KR ನಗರ ವೇರ್ ಆರ್ಗ್ಯಾನಿಕ್ ನರ್ಸರಿ ಫಾರ್ಮ್ KR ನಗರದಿಂದ ಇವ್ರು ಬಾಳೆ ಗಿಡ ತೊಗೊಂಡಿದ್ರು. ಎಷ್ಟು ತೊಗೊಂಡಿದ್ರು ಸರ್ ಅವರು? 600 ಗಿಡ ತೊಗೊಂಡಾರೆ. ನೋಡಿ, ಇದು ಕೂಡ ಗೊಬ್ಬರದಲ್ಲಿ ಸುಟ್ಟಿರೋದು ಇದು. ಸೊ ಇದೇನಾಗುತ್ತೆ, ಬುಡಕಿಂಗ್ ಬಿದ್ದಾಗ ಇಲ್ಲಿ ಬೇರು ಸುಟ್ಟೋಯ್ತವೆ. ಬೇರು ಸುಟ್ಟೋದಾಗ ಏನಾಗುತ್ತೆ, ಗಿಡ ಡೆವಲಪ್ಮೆಂಟ್ ಆಗೋಲ್ಲ, ಬರ್ನ್ ಆಗ್ಬಿಡ್ತದೆ. ಸೊ ಆದಷ್ಟು ದೂರಕ್ಕೆ ಹಾಕಬೇಕು. ಇದೇ ಥರ ನೀರು ಒಂಚೂರು ಚೆನ್ನಾಗಿ ಕೊಟ್ಬಿಡಿ. ಕೊಡ್ತಾರೆ ಸರಿ ಇದೆ, ಚೆನ್ನಾಗಿ ನೀರು ಕೊಟ್ಬಿಡಿ. ಗಿಡ ಎಲ್ಲ ಡೆವಲಪ್ ಆಯ್ತದೆ ಸರ್, ಏನು ತೊಂದರೆ ಇಲ್ಲ. ನೋಡಿ, ಗೊಬ್ಬರನ ಇದೇ ಥರ ಹಾಕಬೇಕು. ಇದು ಹಾಕಿರೋದು ಒಳ್ಳೆಯದು. ಅದು ಎಲೆ ಮೇಲೆ ಬೀಳಬಾರ್ದು. ನೋಡಿ, ಇಷ್ಟು ಎಲೆಗಳು ಸುಟ್ಟಂಗಾಗವಲ್ಲ, ಅವೆಲ್ಲ ಪೂರ್ತಿ ಗೊಬ್ಬರ ಬಿದ್ದಿರೋದು ಅದು. ನೋಡಿ, ಗಿಡ ಎಲ್ಲ ಚೆನ್ನಾಗಿದೆ. ಎಷ್ಟು ತಿಂಗಳಾಯಿತು? 3ನೇ ತಿಂಗಳು. ನೋಡಿ, ಈ ಥರ ಡೆವಲಪ್ ಆಗಿದೆ. 2, 4, 6, 8, 10, 11, 12 ಎಲ್ಲ ಇನ್ನೂ ಚೂರು ಡೆವಲಪ್ ಆಗಬೇಕಿತ್ತು. ಮಳೆ ಏನಾರು ಸಿಕ್ಕಿತಾ? ಮಳೆ ಸಿಗಲಿಲ್ವಾ? ನೋಡಿ, ಎಷ್ಟೆಲ್ಲ ಇದೆ. 2, 4, 6, 8, 10, 11, 12 ಸರಿ ಇದೆ, ಡೆವಲಪ್ ಆಗುತ್ತೆ. ಹೈಟ್ ಬಂದಿಲ್ಲ ಅಷ್ಟೇ. ಬೇರೆ ಸೂರ್ಯನ ಕಿರಣ ಚೆನ್ನಾಗಿ ಬೀಳ್ತಾ ಇರೋದ್ರಿಂದ ಹೈಟ್ ಬಂದಿಲ್ಲ. ನೋಡಿ, ಯಾವ ಭಾಗಕ್ಕೆ ನೀರು ಕಡಿಮೆ ಇದೆ ಅಲ್ಲಿ ಗಿಡ ಚೆನ್ನಾಗಿ ಡೆವಲಪ್ ಆಗಿರ್ತವೆ. ನೀರು ಜಾಸ್ತಿ ಕೊಟ್ಟಿರೋತವು ಡೆವಲಪ್ ಆಗಿರಲ್ಲ. ನೀರು ಇದೇ ಥರ ಕೊಡಿ ಇನ್ನೊಂದು 2-3 ದಿನ. ಯಾಕೆಂದರೆ ಗೊಬ್ಬರ ಕೊಟ್ಟಿದ್ದೀರಲ್ಲ, ಖಾರವಾಗಿರ್ತದೆ. ಸ್ವಲ್ಪ ಇದೇ ಥರ ಇರಲಿ. ಗಿಡಗಳನ್ನ ಅಂಥ ಹೈಟ್ ಆಗೋಲ್ಲ, ಒಟ್ಟಿನಲ್ಲಿ ದಪ್ಪ ಆಯ್ತವೆ, ತೊಂದರೆ ಏನಿಲ್ಲ. ಈಗ ನೀರು ತುಂಬಬೇಡಿ, ಓವರ್ ನೀರು ತುಂಬಬೇಡಿ. ನೀರು ತೇವಾಂಶ ಇರಲಿ. ಈಗ ಗೊಬ್ಬರ ಕರ್ಗಗಂಟೆ ಇರಲಿ ಅಂತ ಅಷ್ಟೇ, ಇಲ್ಲಾಂದ್ರೆ ಗಿಡ ಬರ್ನ್ ಆಗ್ಬಿಡ್ತವೆ. ಗೊಬ್ಬರ ಕೊಟ್ಟಾಗ ಈ ಥರ ನೀರು ಕೊಟ್ಕೊಂಡು ಉತ್ತಮ. ಅಂದರೆ ಗೊಬ್ಬರ ಕೊಡೋದು ಹೆಂಗೆ ಕೊಡೋದು ಅಂತ ಕೇಳ್ತಾ ಇರ್ತಾರೆ ರೈತರು. ನೋಡಿ, ಈ ಥರ ಕೊಡಿ. ಬಟ್ ಬಾಳೆ ಗಿಡದ ಬುಡಕ್ಕೆ ಅದು ಮತ್ತು ಎಲೆಗೆ ಟಚ್ ಆಗ್ದಂಗೆ ಕೊಡಬೇಕು. ಆಮೇಲೆ ಅದ್ರ ಮೇಲೆ ಮಣ್ಣು ಮುಚ್ಚಿಸ್ತೀವಿ ನಾವು. ನೀವು ಮಣ್ಣು ಮುಚ್ಚಿಲ್ಲ, ಇಮ್ಮಿಡಿಯೇಟಾಗಿ ನೀರು ಬಿಟ್ಬಿಟ್ಟಿದ್ದೀರ. ನೀವು ನೋಡಿ, ಎಲ್ಲ ಎಳ್ಕೊಂಡಿದೆ. ಶೀತ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಚೆನ್ನಾಗಿ ಎಳ್ಕೊಂಡಿದೆ. ಗೊಬ್ಬರ ಕಾಣಿಸ್ತೈತೆ ಅಲ್ವಾ? ನೋಡಿ, ಅಡಿಕೆ ಗೊಬ್ಬರ ಕೊಟ್ಟಿರೋದು ಇವರು. ಇದು ಬಾಳೆ ಕೊಟ್ಟಿರೋದು. ಇಲ್ಲೆಲ್ಲ ಪೂರ್ತಿ ತೇವಾಗಿದೆ, ಕರ್ಗೋಗ್ಬಿಟ್ಟದೆ ಈ ಕಡೆ. ಈಗ ನೆನ್ನೆಲ್ಲ ನೀರು ಬಿಟ್ಟಿದ್ರಾ? ಇದು ಈ ಕಡೆ ಆದ್ರೆ ಸಿಕ್ತದೆ. ಕಳೆ ಔಷಧಿ ಯಾವುದೂ ಇಲ್ಲ ಸರ್. ಕಳೆಗೆ ಮಾತ್ರ ಕಳೆ ಔಷಧಿ. ಯಾವುದೇ ಗಿಡ ಅದು ಕಳೆ ನಾಶಕಕ್ಕೆ. ಇದು ಬಾಳೆ, ಇದು ಅಡಿಕೆ ಅಂತ ಅದಕ್ಕೇನು ಗೊತ್ತಿರ್ತದೆ? ಅದು ಸುಮ್ಮನೆ ಅದ್ರ ಕೆಲಸ ಏನಾದರೂ ಆಸಿಡೋದು, ಸುಡೋದೇ ಅದ್ರ ಕೆಲಸ. ಹಾಂ, ಅದು ಕೆಲವೇ ಹೇಳ್ಕೊಡ್ತೀನಿ, ಅದು ನೋಡಿರಿ. ಬಟ್ ಬಾಳೆ ಒಳಗೆ ಹೊಡೆಯೋಕ್ಕೆ ಯಾವುದೂ ಇದುವರೆಗೆ ನನಗೆ ಗೊತ್ತಿರೋಂಗಿಲ್ಲ. ನನಗೆ ತಿಳಿದಿರೋ ಮಟ್ಟಕ್ಕೆ ಬಾಳೆ ಒಳಗೆ ಹೊಡೆಯೋಂಥದ್ದು ಯಾವುದೂ ಬಂದಿಲ್ಲ. ಈಗ ಯಾರು ಹೊಸದಾಗಿ ಕಂಡುಹಿಡಿದು ಇದನ್ನು ಹಾಕಿದ್ರೆ ನೋಡೋಣ. ಯಾಕೆಂದರೆ ಯಾರು ರೈತರು ಹಿಂಗೆ ತಂದು ಹೊಡೆದ ಇಂಥ ಅಂಗಡಿ ಇಂಥವ್ರು ಯಾರೋ ಕಂಡುಹಿಡಿದಾರೆ ಅಂದರೆ ಅದನ್ನು ನಾವು ರೈತರಿಗೆ ಹೇಳೋಕ್ಕೆ ಅನುಕೂಲ ಆಗುತ್ತೆ. ಅದೇ ಈ ಲೈನು. ಹಾಂ, ಈ ಲೈನ್ ಏನು ತೇವಾಂಶದ ಇಷ್ಟೇ ಇರಲಿ. ನೀರು ಕಂದು ಎಕ್ಸ್ಟ್ರಾ ಬರ್ತೈತಲ್ಲ, ಅದು ಆಗಲೇ ನಮ್ಮಲ್ಲೇ ಸಣ್ಣ ಕಂದು ಇದು ಬರ್ತಾ ಇರೋದು. ಅದು ಈ ಥರ ನೀರು ಜಾಸ್ತಿ ಆದರೆ ನೀವು ಕೊಟ್ಟಿರೋ ಗೊಬ್ಬರ ನೀರಲ್ಲಿ ಕರಗಿ ಈ ಕಡೆ ಕರೆದೋಯ್ತು. ಈ ಥರ ಇಷ್ಟೇ ತೇವಾಂಶ ಆಗಲಿ. ಬೇಕಾದ್ರೆ 2 ದಿನಕ್ಕೊಂದ್ಸಲ ನೀರು ಬಿಡಿ. ಇಷ್ಟೇ ತೇವಾಂಶ ಆಗಬೇಕು, ಅದು ಅಲ್ಲೇ ಎಳಿಬೇಕು. ನೀರು ಬಿಟ್ಟು ಹರಿದೋಯ್ತು ಅಂದರೆ ಮುಗ್ದೋಯ್ತು, ಕಡೆ ಹೋಯ್ತು ಅಂತ. ಇಷ್ಟು ತೇವಾಂಶ ಇರಲಿ, ಏನು ತೊಂದರೆ ಏನಿಲ್ಲ. ಓವರ್ ನೀರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ದಿನ 3 ದಿವಸ ಬಿಟ್ಬಿಡಿ. ಇನ್ನು 3 ದಿನ ಆ ಲೈನಿಗೆ ನೀರು ಹೋಗಿಲ್ಲ, ನೀರು ಕೊಟ್ಕೊಬಿಡಿ. ಸರಿ ಸರಿ.